ಹಲೋ ಸ್ನೇಹಿತರೆ, ಮತ್ತೆ ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವಳು ಮಹಾನಂದ ಅಂತ. ಜೀವನದಲ್ಲಿ ತುಂಬ ಸಮಸ್ಯೆ ಇದೆ, ಹಾಗಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಇವರಿಗೆ ಒಂದು ಲೈಕ್ ಕೊಡಿ. ಇವಳ ಸಮಸ್ಯೆ ನೋಡಿ, ರಸ ಸೋರುತ್ತಿರುವಾಗ ಗೂಟ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇವಳ ಹತ್ತಿರ ಇರತಕ್ಕಂಥ ಆಸ್ತಿ ಒಂದು ಬ್ಯೂಟಿ ಪಾರ್ಲರ್ ಶಾಪ್ ಇರುತ್ತೆ ಆ್ಯಂಡ್ ಮಹೀಂದ್ರಾ ಬೊಲೆರೋ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಯಜಮಾನರು ಜೊತೆಗೆ ಇಲ್ಲ, ವಿದೇಶದಲ್ಲಿ ಇದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಇವಳದು ಸ್ನೇಹಿತರೆ ರಸ ಸೋರಿ ಸೋರಿ ತೂತೆಲ್ಲ ಕೆಂಪಾಗಿದೆ ಎಂದು ಖುದ್ದಾಗಿ ಮಹಾನಂದ ಅವರೇ ಹೇಳಿಕೊಂಡಿದ್ದಾರೆ. ಮುಖ್ಯವಾಗಿ ಇವಳ ಬಯಕೆ ನೋಡಿ, ಆ ಗೂಟದ ಮೇಲೆ ನಾನೇ ಕುಳಿತುಕೊಂಡು ಮಾಡಿಸಿಕೊಳ್ಳಬೇಕು. ಇದು ಸ್ನೇಹಿತರೆ ಜೀವನದಲ್ಲಿ ಇರತಕ್ಕಂಥ ಇವರ ಒಂದು ದೊಡ್ಡ ಬಯಕೆ ಆಗಿರುತ್ತೆ. ಸೊ ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ಇನ್ನು ಯಜಮಾನರು 1 ವರ್ಷ ಮನೆಗೆ ಬರುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ವಿದೇಶಕ್ಕೆ ಒಂದು ಪ್ರಾಜೆಕ್ಟ್ ಸಲುವಾಗಿ ಹೋಗಿದ್ದಾರೆ. ಬರೋದಕ್ಕೆ ಅವರಿಗೆ ಇನ್ನೂ 1 ವರ್ಷ ಬೇಕು. ಇವಾಗ ಪ್ರತಿದಿನ ರಸ ಸೋರುತ್ತಿದೆ. ಸೊ 1 ವರ್ಷದವರೆಗೆ ತಡೆಯೋಕೆ ಆಗೋದಿಲ್ಲ ಎಂದು ಓಪನ್ ಆಗಿ ಮಹಾನಂದ ಅವರು ಹೇಳಿಕೊಂಡಿದ್ದಾರೆ. ನನ್ನದು ತುಂಬ ಅಗಲ ಇರೋದ್ರಿಂದ ನಿಮ್ಮದು ತುಂಬ ದಪ್ಪ ಇದ್ದರೆ ಮಾತ್ರ ತೃಪ್ತಿ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ದಪ್ಪ ಇರುವಂತಹ ಒಬ್ಬ ವ್ಯಕ್ತಿ ಬೇಕು ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಇವಳ ಹತ್ತಿರ ಸ್ನೇಹಿತರೆ ಮಹೀಂದ್ರಾ ಬೊಲೆರೋ ಒಂದು ಕಾರ್ ಇರುತ್ತೆ. ಸೊ ಯಜಮಾನರ ಜೊತೆಗೆ ಎಲ್ಲ ವಿದೇಶದಲ್ಲಿದ್ದಾರೆ. ಪ್ರಸ್ತುತ ಈ ಒಂದು ಕಾರ್ ಇವರೇ ಡ್ರೈವ್ ಮಾಡ್ತಾ ಇದ್ದಾರೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಡೀಸೆಲ್ ಆಗಿರುತ್ತೆ ಆ್ಯಂಡ್ ಡೀಸೆಲ್ ಮೈಲೇಜ್ ಬಂದ್ಬಿಟ್ಟು 1 ಲೀಟರ್ ಡೀಸೆಲಲ್ಲಿ 16 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಡೀಸೆಲ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಒಟ್ಟು 60 ಲೀಟರ್ ಡೀಸೆಲ್ನ ಸ್ನೇಹಿತರೆ ಈ ಒಂದು ಕಾರಲ್ಲಿ ಫಿಲ್ ಮಾಡ್ಬೋದು. ಆ್ಯಂಡ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 1 ಗಂಟೆಯಲ್ಲಿ ಸ್ನೇಹಿತರೆ 125 ಕಿಲೋಮೀಟರ್ ರನ್ ಆಗುತ್ತೆ. ಇವಳ ತೂತು ಇವಾಗ ಹೀಗಿದೆ. ಸೊ ಬನ್ನಿ, ರಸ ಸೋರಿದ ದಿನದಂದು ತುಂಬ ಆಸೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ತುಂಬ ಆಸೆ ಆದಾಗ ಹೊರಗಡೆ ಹೋಗಿ ನಿಂತುಕೊಳ್ಳುತ್ತೇನೆ, ಆದರೂ ಯಾರೂ ಸಿಗೋದೇ ಇಲ್ಲ. ಕೊನೆಗೆ ಬೆರಳಿನಿಂದ ಉಜ್ಜಿಕೊಂಡು ತೃಪ್ತಿ ಪಡೆಯುತ್ತಿದ್ದೇನೆ ಎಂದು ತನ್ನ ಒಂದು ಮನಸ್ಸಿನ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಬೆರಳಿನಿಂದ ಉಜ್ಜಿಕೊಳ್ಳೋದ್ರಿಂದ ತೂತು ತುಂಬಾ ಕೆಂಪಾಗಿದೆ ಎಂದು ಕೂಡ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನೀವು ಇವರ ಸಮೀಪದವರಾಗಿದ್ದರೆ, ಸೊ ಈ ಒಂದು ಮಹೀಂದ್ರಾ ಬೊಲೆರೋ ಕಾರಲ್ಲಿ ಕುಳಿತುಕೊಂಡು ಬರುತ್ತೇನೆ ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಈ ಒಂದು ಕಾರ್ನ ಸ್ನೇಹಿತರೆ ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು FS ಕಾಯಿಲ್ ಸ್ಪ್ರಿಂಗ್ ಟೈಪ್ ಆಗಿರುತ್ತೆ. ರಿಯರ್ ಸಸ್ಪೆನ್ಷನ್ ಬಂದುಬಿಟ್ಟು ರಿಗಿಡ್ ಲೀಫ್ ಸ್ಪ್ರಿಂಗ್ ಟೈಪ್ ಆಗಿರುತ್ತೆ. ಆ್ಯಂಡ್ ಸ್ಟೇರಿಂಗ್ ಟೈಪ್ ಬಂದುಬಿಟ್ಟು ಫುಲ್ ಎಲೆಕ್ಟ್ರಿಕ್ ಆಗಿರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಸ್ಟೇರಿಂಗ್ ಕಾಲಮ್ ಬಂದುಬಿಟ್ಟು ಪವರ್ ಎಂದು ಹೇಳಿಕೊಂಡಿದ್ದಾರೆ. ಟರ್ನಿಂಗ್ ರೇಡಿಯಸ್ ಬಂದುಬಿಟ್ಟು ಸ್ನೇಹಿತರೆ 5.8 ಮೀಟರ್ಸ್ ಆಗಿರುತ್ತೆ. ಆ್ಯಂಡ್ ಫ್ರಂಟ್ ಬ್ರೇಕ್ ಟೈಪ್ ಮತ್ತು ರಿಯರ್ ಬ್ರೇಕ್ ಟೈಪ್ ಬಂದುಬಿಟ್ಟು ಡಿಸ್ಕ್ ಹಾಗೂ ಡ್ರಮ್ ಟೈಪ್ ಆಗಿರುತ್ತೆ. ಆ್ಯಂಡ್ ಒಟ್ಟು 5 ಗೇರ್ಗಳಿರುತ್ತೆ ಸ್ನೇಹಿತರೆ. ಮತ್ತು ವ್ಯಾಲ್ವ್ ಕಾನ್ಫಿಗ್ರೇಷನ್ ಬಂದುಬಿಟ್ಟು SOHC ಟೈಪ್ ಆಗಿರುತ್ತೆ. ಟರ್ಬೋ ಚಾರ್ಜರ್ ಒಂದು ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ ಇಂಜನ್ ಟೈಪ್ ಬಂದುಬಿಟ್ಟು